ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆಲ್ರಿಗೂ ನನ್ನ ಒಂದು ಹೇರ್ ಕೇರ್ನ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂಥೇಳಿ, ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಸೊ ಹೇರ್ ನೋಡಿ ನಂದು ಎಷ್ಟು ಗ್ಲೋಯಿಂಗಾಗಿ, ಎಷ್ಟು ಶೈನಿಂಗ್ ಆಗಿದೆ ಅಂಥೇಳಿ. ಸೊ ಪ್ರೋಟೀನ್ ಕೂಡ ಇದಕ್ಕೆ ನಾವು ಕೊಟ್ಟಂಗಾಗುತ್ತಲ್ವ ಹೇರ್ಗೆ. ನಮ್ಮ ಹೇರ್ನ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ಸೊ ಆದ್ದರಿಂದ ನಾನು ಯಾವ ರೀತಿಯಾಗಿ ಈ ರೀತಿಯಾಗಿ ಗ್ಲೋನೆಸ್ ಮತ್ತು ಕಲರ್ ನೋಡಿ, ಬಿಸಿಲಿಗೆ ಹೋದ್ರಂತೂ ತುಂಬಾ ಹೇರು ಶೈನಿಂಗ್ ಆಗಿ ಕಾಣುತ್ತೆ. ಮತ್ತು ಬರ್ಗಂಡಿ ಕಲರ್ ಅಂತೇಳಿ ಪಾರ್ಲರಲ್ಲೆಲ್ಲ ಯೂಸ್ ಮಾಡ್ತೀವಲ್ವ, ಸೊ ಆ ಕಲರ್ ಕೂಡ ಸೊ ಬಿಸಿಲಿಗೆ ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ಸೊ ನಾನು ಮನೆ ಒಳಗಡೆ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಸೊ ಈ ರೀತಿಯಾದಂಥ ಒಂದು ಹೆಲ್ತಿ ಆದಂಥ ಹೇರ್ ನಿಮಗೂ ಕೂಡ ಬೇಕು ಅಂದರೆ ಸೊ ನಾನು ಹೇಳೋ ಒಂದು ಟಿಪ್ಸ್ನ ಫಾಲೋ ಮಾಡಿ. ಪಾರ್ಲರಲ್ಲೆಲ್ಲ ನೋಡಿರ್ತೀರ ಬರ್ಗಂಡಿ ಕಲರ್ ನಿಮಗೂ ಕೂಡ ಬೇಕು. ಹಾಗೆ ನಮ್ಮ ಒಂದು ಹೇರ್ ಎಷ್ಟು ಗ್ಲೋಯಿಂಗ್ ಆಗಿ ಶೈನಿಂಗ್ ಆಗಿ ಇರಬೇಕು, ಹೆಲ್ತಿಯಾಗಿರಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೇಳಬೇಕು ಅಂತ ಹೇಳಿದ್ರೆ, ನಾನು ಬ್ಯೂಟಿಷನ್ ಕೂಡ, ಹಾಗೆಯೇ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೂಡ ಹೌದು. ಸೊ ಹಾಗಿದ್ದಾಗ ನಿಮಗೆ ಏನೇ ಡೌಟ್ ಇದ್ದರೂ, ಸ್ಕಿನ್ ಬಗ್ಗೆ ಆಗಿರ್ಬೋದು ಇಲ್ಲ ಹೇರ್ ಬಗ್ಗೆ ಆಗಿರ್ಬೋದು, ಡೌಟ್ ಇದ್ದರೆ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ. ಸೊ ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಇಷ್ಟು ದಿನ ನೀವು ನನ್ನ ಚಾನಲ್ನಲ್ಲಿ ಕಿಚನ್ ರೆಸಿಪೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೆ. ಹಾಗೆಯೇ ನೀವು ಅದಕ್ಕೆಲ್ಲರೂ ಕೂಡ ಬೆಂಬಲಿಸಿದ್ರಿ, ಹಾಗೆ ಪ್ರೋತ್ಸಾಹಿಸಿದ್ರಿ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ನೀವು ನೋಡ್ತಾ ಇರ್ಬೋದು ನನ್ನ ಕೂದಲಿಗೆ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂತೇಳಿ. ಹಾಗೆ ಕಲರ್ ಕೂಡ ನೋಡಿ, ಬರ್ಗಂಡಿ ಕಲರ್ ಕೂಡ. ಸೊ ಹಾಗೆಯೇ ಎಷ್ಟು ಶೈನಿಂಗ್ ಆಗಿ ಹೊಳಿತಾ ಇದೆ ಅಂತೇಳಿ. ಸೊ ಈ ಒಂದು ಹೇರ್ ಕಲರ್ ಹೇರ್ ಟಿಪ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾನು ಒಂದು ಪ್ಯಾಕೆಟ್ ಮೆಹಂದಿ ಪ್ಯಾಕೆಟು. ಸೊ ಮೆಹಂದಿ ಪ್ಯಾಕೆಟ್ ಅಂದರೆ ಯಾವುದಾದ್ರು ಬ್ರ್ಯಾಂಡ್ನ ತೊಗೊಳ್ಳಿ, ಇಂಥದ್ದೇ ಬ್ರ್ಯಾಂಡ್ ಅಂತ ಏನಿಲ್ಲ. ಸೊ ಮೆಹಂದಿ ಪ್ಯಾಕೆಟ್ನ ನಾನು ಒಂದು ಬೌಲ್ಗೆ, ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ತುಂಬ ಲಾಂಗ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪನೇ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಇಷ್ಟು ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ನನಗೆ ಜಾಸ್ತಿನೇ ಬೇಕು. ಇಲ್ಲಿ ನೋಡಿ ಇಷ್ಟು ನಾನು ಮೆಹಂದಿ ಪೌಡರ್ನ ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕಿ ಈ ಕಡೆ ಎತ್ತಿಡ್ತೀನಿ. ಸೊ ನೆಕ್ಸ್ಟು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಈ ಬೀಟ್ರೋಟ್ನ ಇವಾಗ ಸಿಪ್ಪೆನ ತೆಗಿಬೇಕು. ಬೀಟ್ರೋಟ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಬೀಟ್ರೋಟ್ ರಸದಿಂದ ಹೇರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ನಾವು ಪಾರ್ಲರ್ಗೆ ಹೋಗೋಂಥ ಅವಶ್ಯಕತೆಯೇ ಇರೋದಿಲ್ಲ. ಸೇಮ್ ಬರ್ಗಂಡಿ ಕಲರ್ ಇರುತ್ತಲ್ವ, ಅದೇ ಥರ ಅದಕ್ಕೂ ಚೆನ್ನಾಗಿ ರೆಡ್ ಕಲರ್ ಬರುತ್ತೆ. ಸೊ ಹಾಕಿದ ತಕ್ಷಣ ನೀವು ಏರ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಕೂದಲಲ್ಲಿ ಕಲರ್ನ ನೀವು ನೋಡ್ಬೋದು. ಯಾವ ರೀತಿ ಇದು ಬೀಟ್ರೋಟ್ ಕಲರ್ ಇದೆ ನೋಡಿ, ಎಷ್ಟು ರೆಡ್ಡಾಗಿದೆ. ಸೊ ಹೀಗೇ ನಿಮ್ಮ ಹೇರ್ ಕೂಡ ರೆಡ್ಡಾಗಿ ಬರುತ್ತೆ. ಅಂದರೆ ಬಿಸಿಲಿಗೆ ತುಂಬ ಶೈನಿಂಗ್ ಕೂಡ ಕೊಡುತ್ತೆ. ಇದು ಒಂದು ಅರ್ಧ ಭಾಗನ ನಾನು ತೆಗಿತಾ ಇದ್ದೀನಿ. ಹಾಗೆಯೇ ಈ ಬೀಟ್ರೂಟಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಕ್ವಾಂಟಿಟಿ ಹೈ ಆಗಿರೋದ್ರಿಂದ ನಮ್ಮ ಹೇರ್ ಕೂಡ ತುಂಬ ಥಿಕ್ನೆಸ್ಸಾಗಿ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಈ ರೀತಿಯಾಗಿ ಒಂದು ಅರ್ಧ ಭಾಗನ ನಾನು ಇಷ್ಟು ಭಾಗನ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇದ್ರ ರಸ ಬೇಕಲ್ವ, ಹಾಗಾಗಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ, ನೀರು ಹಾಕಿದ ತಕ್ಷಣನೇ ನೋಡಿ ಎಷ್ಟು ಕಲರ್ ಇದೆ ಅಂಥೇಳಿ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡೋಣ.
ಇದು ಇವಾಗ ಇಲ್ಲಿ ನೋಡಿ ಗ್ರೈಂಡ್ ಮಾಡಿದ್ದೀನಿ. ಸೊ ಇದನ್ನು ನಾನಿವಾಗ ಇನ್ನೊಂದು ಸ್ವಲ್ಪ ಈ ಜಾರೊಳಗೆ ಮಿಕ್ಸಿ ನೀರು ಹಾಕಿ ಅಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದೇನು ಗ್ರೈಂಡ್ ಮಾಡಿದ್ವಲ್ಲೋ ಈ ರಸನ ಫುಲ್ ಒಂದು ಟೀ ಸೋಸೋ ಜಾಲರಿಲಿ ಈ ರೀತಿ ಮೆಹಂದಿಗೆ ಸೋಸ್ಕೊಳ್ಳಿ. ಪ್ರೆಸ್ ಮಾಡಿದ್ರೆ ನೋಡಿರಿ ಕಲರೇ ತುಂಬ ಚೆನ್ನಾಗಿದೆ. ಇನ್ನು ಹೇರಿಗೆ ಹಾಕಿದ್ರೆ ತುಂಬ ನ್ಯಾಚುರಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸೋಸ್ಕೊಂಡು ನೆಕ್ಸ್ಟು ಒಂದು ಮೊಟ್ಟೆನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಕೂದಲಿಗೆ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಮೊಟ್ಟೆ ಹಾಕೋದ್ರಿಂದ. ಸೊ ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಒಂದು ಸ್ವಲ್ಪನೂ ಗಂಟಿಲ್ಲದ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಮೆಹಂದಿ ಪೌಡರ್ ತೊಗೊಳ್ಳಿ, ನೀವು ಯಾವುದು ಮೆಹಂದಿ ಪೌಡರ್ ಹಾಕ್ತಿರೋ ಸುಮಾರು ಮೆಹಂದಿ ಪೌಡರ್ಸ್ಗಳು ಮಾರ್ಕೆಟಲ್ಲಿ ಸಿಕ್ಕತ್ತೆ. ಸೊ ಅದನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಒಂದು 3 ಐಟಮ್ ಅಷ್ಟೇ ನಾನು ಇದಕ್ಕೆ ಸೇರಿಸಿರೋದಲ್ವಾ. ಸೊ ಮೆಹಂದಿ ಪೌಡರ್ ಒಂದು, ಬೀಟ್ರೋಟ್ ಒಂದು, ಹಾಗೆ ಎಗ್ ಹಾಕಿದ್ದೀನಿ ಒಂದು. ಸೊ ಇಷ್ಟು ಕ್ವಾಂಟಿಟಿ ರೀತಿಯಲ್ಲಿ ಇರಬೇಕು. ಇಷ್ಟು ಥಿಕ್ನೆಸ್ ಇದ್ದರೆ ಕೂದಲಿಗೆ ಚೆನ್ನಾಗಾಗುತ್ತೆ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪನೂ ಗಂಟಿರಬಾರ್ದು ಇದರಲ್ಲಿ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲೇ ಕಲರ್ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಕೈಗೆ ಹೇಗೆ ಕಲರ್ ಬಂದಿದೆ. ಒಂದು ಸ್ವಲ್ಪ ಹೊತ್ತು ನೋಡಿ ಕೈಗೆ ಕಲರ್ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಇದನ್ನು ಒಂದು 5 ಮಿನಿಟ್ಸ್ ಮುಚ್ಚಿ ಇಟ್ಬಿಡೋಣ. ಒಂದು 5 ಮಿನಿಟ್ಸ್ ಇದು ಮುಚ್ಚಿ ಎತ್ತಿಟ್ಬಿಡೋಣ. ಸೊ 5 ಮಿನಿಟ್ಸ್ ಆದಮೇಲೆ ನಾವು ಹೇರ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ. ಇದಿವಾಗ ಆಗಿದೆ. ಸೊ ಇಷ್ಟು ಚೆನ್ನಾಗಿ 5 ಮಿನಿಟ್ಸ್ ಬಿಟ್ಟರೆ ಸಾಕು, ಇಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಇದನ್ನ ಇವಾಗ ನೀವು ಏರ್ಗೆ ಅಪ್ಲೈ ಮಾಡುವಾಗ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಏರಲ್ಲಿ ಯಾವುದೇ ಕಾರಣಕ್ಕೂ ಆಯಿಲ್ ಇರಬಾರ್ದು, ಡ್ರೈ ಆಗಿರಬೇಕು. ಸೊ ಆಗಿದ್ದಾಗ ಮಾತ್ರ ನಾವು ಈ ಮೆಹಂದಿನ ಹಚ್ಕೊಳ್ಳೋಕೆ ಸಾಧ್ಯ. ಸೊ ಇವಾಗ ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಈ ರೀತಿ ಹ್ಯಾಂಡ್ ಗ್ಲೌಸ್ ಇರುತ್ತೆ, ಸಿಕ್ಕತ್ತೆ, ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಸೊ ನೀವು ಹ್ಯಾಂಡ್ ಗ್ಲೌಸ್ ಕಂಫರ್ಟ್ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೇ ಕೂಡ ಹಾಕ್ಕೋಬೋದು. ಕೈಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೈ ಫುಲ್ ರೆಡ್ ಆಗಿಬಿಡುತ್ತೆ. ಅದೇನು ಒಂದು 2 ದಿನದಲ್ಲಿ ಹೋಗುತ್ತೆ ವಾಶ್ ಮಾಡಿದ್ರೆ. ಸೊ ಹಾಗಾಗಿ ನನಗೆ ಕಂಫರ್ಟ್ ಆಗಿರೋದು ಕೈಯಲ್ಲೇ ನಾನು ಅಪ್ಲೈ ಮಾಡ್ತೀನಿ ಯಾವಾಗಲೂ. ಸೊ ಹಚ್ಚೋದು ಹೇಗೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಹಚ್ಕೋಬೇಕು. ವೈಟ್ ಹೇರ್ಸ್ ಏನು ಅಷ್ಟೇನಿಲ್ಲ ನನಗೆ. ಸೊ ಕಲರ್ ಮತ್ತು ಶೈನಿಂಗ್ಗೋಸ್ಕರ ಮಾತ್ರ ನಾನು ಅಪ್ಲೈ ಮಾಡ್ತಾ ಇರೋದಷ್ಟೇ. ಈ ರೀತಿಯಾಗಿ ಭಾಗ ಮಾಡಿಕೊಂಡು ಈ ರೀತಿ ನೀಟಾಗಿ ಹಚ್ಕೊತ ಬನ್ನಿ. ಸೊ ಇದು ಡಿವೈಡ್ ಮಾಡ್ಕೊಂಬಿಡಿ, ಕೂದಲನ್ನ ಡಿವೈಡ್ ಮಾಡಿಕೊಂಡು ಈ ರೀತಿಯಾಗಿ ಒಳಗೆಲ್ಲ ನೀಟಾಗಿ ಅಪ್ಲೈ ಮಾಡಿ. ನೀವು ಫೇಸ್ಗೆ ಇಲ್ಲ ಹಣೆಗೆಲ್ಲರೂ ಬಿದ್ದರೆ ಇವು ರೆಡ್ ಆಗಿಬಿಡ್ತಲ್ಲ ಅಂತ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗೇ ಅದು ನೀರಲ್ಲಿ ವಾಶ್ ಮಾಡಿದ್ರೆ ಹೋಗುತ್ತೆ, ಕೂದಲಿಗೆ ಮಾತ್ರ ಬೇಗ ಹೋಗೋದಿಲ್ಲ, ಬೇಗನೆ ಕಲರು
ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಫುಲ್ಲಾಗಿ ಫಸ್ಟು ಹೆಡ್ಡಿಗೆಲ್ಲ ಹಚ್ಕೊತ ಬನ್ನಿ, ಈ ರೀತಿ. ಸೊ ನೋಡಿ ನನ್ನ ಕೈ ಎಷ್ಟು ರೆಡ್ ಆಗಿದೆ ಇವಾಗಲೇ. ನಿಮಗೂ ಕೂಡ ನ್ಯಾಚುರಲ್ ಕಲರ್ ಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಕೋಬೋದು. ಸೊ ಸೇಮ್ ಬಿಸಿಲಿಗೆ ಹೋದ್ರಂತೂ ತುಂಬಾ ಶೈನಿಂಗ್ ಬರುತ್ತೆ. ಫುಲ್ಲಾಗಿ ಅಪ್ಲೈ ಮಾಡಿ. ನನಗೆ ಕೈಯಲ್ಲಿ ಹಚ್ಕೊಂಡೆ ಒಂಥರ ಕಂಫರ್ಟಬಲು. ಹ್ಯಾಂಡ್ ಬ್ಲೌಸ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದರಿಂದ ನಾನು ಕೈಯಲ್ಲೇ ಈ ರೀತಿಯಾಗಿ ಹಚ್ತಾ ಬರ್ತೀನಿ. ಸೊ ಇದಷ್ಟು ಹಿಂಬದಿನೂ ಅಷ್ಟೇ ಈ ರೀತಿಯಾಗಿ ಹಚ್ತಾ ಬನ್ನಿ. ಹಿಂಬದಿ ಹಚ್ಚುವಾಗಲೂ ಅಷ್ಟೇ ಈ ರೀತಿಯಾಗಿ ಕೈಯಲ್ಲೇ ಹೀಗೆ ಹಚ್ತಾ ಬರಬೇಕು. ಒಂದು ನಿಮಿಷ. ಮತ್ತು ಫುಲ್ಲಾಗಿ ಹೆಡ್ಗೆಲ್ಲ ಸ್ಕ್ಯಾಲ್ಪಿಗೆಲ್ಲ ಟಚ್ ಆಗಂಗೆ ಹಚ್ಚಿ, ಏನೂ ತೊಂದರೆ ಆಗೋದಿಲ್ಲ. ಸೊ ನೆಕ್ಸ್ಟು ಈ ಹೇರ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಿ ಫುಲ್ಲಾಗಿ ಹೀಗೆ. ಕೂದಲಿಗೆಲ್ಲ ಹೀಗೆ ಹಚ್ತಾ ಬನ್ನಿ. ಫುಲ್ಲಾಗಿ ಹಚ್ಬೇಕು ಹೀಗೆ. ಹೀಗೆ ಕೊನೆಯದಾಗಿ ಈ ಬಾಕ್ಸ್ ಇರುತ್ತಲ್ವ, ಈ ಬಾಕ್ಸ್ ಒಳಗೆ ಈ ರೀತಿ ಹಚ್ಬಿಟ್ಟು ನೀಟಾಗಿ ಈ ರೀತಿ ಟ್ವಿಸ್ಟ್ ಮಾಡಿ. ಹೀಗೆ ತುರುಪು ರೀತಿಯಾಗಿ ಈ ರೀತಿ ಒಂದು ಕ್ಲಿಪ್ ಸಹಾಯದಿಂದ ಹೀಗೆ ಲಾಕ್ ಮಾಡಿಬಿಟ್ರೆ, ಇದು ಫುಲ್ಲಾಗಿ ಒಣಗಬೇಕು ಅನ್ನೋದೇನಿಲ್ಲ. ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಬಿಸಿಲಿಗೇನು ಹೋಗೋಕ್ಕೆ ಹೋಗಬೇಡಿ, ನೆರಳಲ್ಲೇ ನೀಟಾಗಿ ಒಣಗುತ್ತೆ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಆದಮೇಲೆ ಏರ್ ವಾಶ್ ಮಾಡುವಂಥದ್ದು. ಏರ್ ವಾಶ್ ಮಾಡುವಾಗ ಯಾವಾಗಲೂ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನೇ ಹಾಕ್ಕೊಳ್ಳಿ. ತುಂಬ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ ಹೇರ್ ವಾಶಿಗೆ. ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ ಬಿಸಿ ನೀರು ಹಾಕೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿರೋ ನೀರನ್ನು ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ಒಂದು ½ ಅವರ್ ಇದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಹೇರ್ ವಾಶ್ ಮಾಡ್ತೀನಿ. ಸೊ ನನ್ನ ಕೈ ನೋಡಿ ಮೆಹಂದಿ ಎಷ್ಟು ಚೆನ್ನಾಗಿ ರೆಡ್ ಕಲರ್ ಬಂದಿದೆ ಅಂಥೇಳಿ. ಸೊ ಕೂದಲು ಕೂಡ ತುಂಬ ಶೈನಿಂಗ್ ಆಗಿರುತ್ತೆ. ಹೇರ್ ವಾಶ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಷ್ಟು ಚೆನ್ನಾಗಿ, ಎಷ್ಟು ಶೈನಿಂಗ್ ಆಗಿದೆ ಹೇರು ಅಂಥೇಳಿ. ಸೊ ಸಿಲ್ಕಿಯಾಗಿ ಕೂಡ ಇದೆ. ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ಡಿಶ್ ಆಗಿ. ನೋಡಿದ್ರಲ್ವ? ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇನ್ನಷ್ಟು ವೀಡಿಯೋಸೊಂದಿಗೆ ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ಖಂಡಿತವಾಗ್ಲೂ ಸಿಗ್ತೀನಿ.